ನಮಸ್ಕಾರ ವೀಕ್ಷಕರೇ, ಶುಕ್ರವಾರದ ಸಿನಿ ವಿಮರ್ಶೆಗೆ ಸ್ವಾಗತ. ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನನಗೊತ್ತು ಇವತ್ತು ನೀವೆಲ್ಲರೂ ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಯಜಮಾನ ಚಿತ್ರದ ರಿವ್ಯೂಗಾಗಿ ಕಾಯ್ತಾ ಇದ್ದೀರಾ. ಅದಕ್ಕೂ ಮುಂಚೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಕೆಳಗೆ ಕಾಣಿಸ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಮಗೆ ನೀವು ಬೆನ್ನು ತಟ್ಟಿದಂತಾಗುತ್ತದೆ. ನಿಮಗೆ ನಾವು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ ಕೂಡ ಬರುತ್ತೆ. ದರ್ಶನ್ ಸಿನಿಮಾಗಳೆಂದರೆ ಅಲ್ಲೊಂದು ಕಮರ್ಷಿಯಲ್ ಬ್ರ್ಯಾಂಡ್, ಅಭಿಮಾನಿಗಳಿಗಾಗಿ ಖಡಕ್ ಡೈಲಾಗ್ಸ್, ಐಟಮ್ ಸಾಂಗ್, ಸೆಂಟಿಮೆಂಟ್ ಟಚ್, ಹೀಗೆ ಎಲ್ಲವೂ ಇರುತ್ತದೆ. ಆದರೆ ಇವತ್ತಿನ ಅವರ ಯಜಮಾನ ಚಿತ್ರದ ಬಗ್ಗೆ ಹೇಳಬೇಕೆಂದರೆ ಅವರ ಕರಿಯರ್ನ ಎಲ್ಲ ಚಿತ್ರಗಳಿಗಿಂತ ವಿಭಿನ್ನವಾದ ಕತೆ ಈ ಚಿತ್ರ ಹೊಂದಿದೆ ಎನ್ನಬಹುದು. ಚಿತ್ರದ ಸಬ್ಜೆಕ್ಟ್ ಕನ್ನಡಕ್ಕೆ ಹೊಸತೆ ಅನಿಸಿದರೂ ಚಿತ್ರ ಹೆಣೆದಿರುವ ರೀತಿ, ಹೇಳಿರುವ ಬಗೆ ಇವೆಲ್ಲ ಹಳೆಯದೇ ಮಾದರಿ ಅನಿಸುತ್ತದೆ. ಚಿತ್ರಕ್ಕೆ ಇಬ್ಬರು ನಿರ್ದೇಶಕರಿದ್ದರೂ ಸ್ಕ್ರೀನ್ ಪ್ಲೇನಲ್ಲಿ ಇನ್ನೊಂದಿಷ್ಟು ರೋಚಕತೆ ಇರಬೇಕಿತ್ತು ಅನಿಸುತ್ತದೆ. ಚಿತ್ರದುದ್ದಕ್ಕೂ ದರ್ಶನ್ ರವರ ಮಾಸ್ ಫೈಟ್ಗಳು, ಖಡಕ್ ಡೈಲಾಗ್ಗಳಿವೆ. ಹಾಡುಗಳು ಗುನುಗುನಿಸುವಂತೆ ಮಾಡುತ್ತವೆ. ದರ್ಶನ್ ಮತ್ತು ರಶ್ಮಿಕಾ ಇಬ್ಬರ ಜೋಡಿ ಮುದ್ದಾಗಿ ಕಾಣಿಸುತ್ತದೆ. ಒಂದು ಹಳ್ಳಿಯಿಂದ ದೂರದ ಮುಂಬೈಗೆ ಹೋಗುವ ನಾಯಕನಿಗೆ ಭಾಷಾ ಸಮಸ್ಯೆ ಇದಿರಾಗದಿರುವುದು ನನಗೆ ಯಾಕೋ ಹಿತವೆನಿಸಲಿಲ್ಲ. ಮುಂಬೈನ ಕೋರ್ಟ್ನಲ್ಲಿಯೂ ನ್ಯಾಯಾಧೀಶರಿಂದ ಹಿಡಿದು ಲಾಯರ್ವರೆಗೂ ಎಲ್ಲರೂ ಕನ್ನಡ ಮಾತನಾಡುತ್ತಾರೆ. ಇದು ವಾಸ್ತವಕ್ಕೆ ದೂರವಾದ ವಿಚಾರವಾದರೂ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಇಂತಹ ಕಾರಣಗಳು ನಗಣ್ಯ ಎಂದು ನಗು ಬೀರಬಹುದು. ಸಿನಿಮಾಟೋಗ್ರಾಫರ್ ಶ್ರೀಶಾರ್ ಅವರ ಕ್ಯಾಮರಾ ಕೈಚಾಳಕದಲ್ಲಿ ನನಗಿಷ್ಟವಾಗಿದ್ದು ಸಿನಿಮಾ ಸೆಟ್ ಮತ್ತು ಮೇಕಿಂಗ್ಗಳು. ಈ ಸಿನಿಮಾದ ಕತೆ ಅಂತಹ ಸೆಟ್ಗಳನ್ನು ಕೇಳಿದೆ, ಅದಕ್ಕಾಗಿ ಶಶಿಧರ್ ಅಡಪಾರ್ ಅವರು ನ್ಯಾಯ ಒದಗಿಸಿದ್ದಾರೆ ಎನ್ನಬಹುದು. ಚಿತ್ರದಲ್ಲಿ ಒಂದಿಷ್ಟು ಸೂಕ್ಷ್ಮ ವಿಚಾರಗಳಿವೆ. ದರ್ಶನ್ ರವರ ವ್ಯಕ್ತಿತ್ವದ ಮುನ್ನುಡಿ ಎನ್ನುವಂತಹ ಪಾತ್ರ ಇದರಲ್ಲಿದೆ. ಅವರ ಸರಳತೆ ಮತ್ತು ಶ್ರೀಮಂತಿಕೆಯಲ್ಲಿ ಮನೆ ಹುಡುಗನಾಗಿ ಇಷ್ಟವಾಗುವ ದಾಸ ನಿಜವಾಗಿಯೂ ಅಭಿಮಾನಿಗಳಿಗೆ ಈ ಸಿನಿಮಾದ ಮೂಲಕ ಕಾಸ ಆಗಿದ್ದಾರೆ ಎನ್ನಬಹುದು. ಹುಲಿದುರ್ಗದ ರೈತರಿಗೆ ಎಣ್ಣೆಯೇ ಪ್ರಮುಖ ವ್ಯವಹಾರವಾಗಿರುತ್ತದೆ. ಅಲ್ಲಿಗೆ ಗೋಲ್ಡನ್ ಈಗಲ್ ಎಂಬ ದೊಡ್ಡ ಕಂಪನಿಯ ಮಾಲೀಕ ಬಂದು ರೈತರ ಎಣ್ಣೆ ಕೊಂಡುಕೊಳ್ಳುವ ಭರವಸೆ ನೀಡುತ್ತಾನೆ. ಇದನ್ನು ಕೃಷ್ಣ ಅಂದರೆ ಹೀರೋ ವಿರೋಧ ಮಾಡುತ್ತಾನೆ. ಅಂತಹ ದೊಡ್ಡ ಕಂಪನಿ ಎದುರು ಕೃಷ್ಣನ ನಂದಿ ಬ್ರ್ಯಾಂಡ್ ಗೆಲ್ಲುತ್ತೋ ಸೋಲುತ್ತೋ ಎನ್ನುವುದೇ ಚಿತ್ರದ ಕಥೆಯ ಒಂದೆಳೆ. ಇನ್ನು ಸಿನಿಮಾ ಹೈ ಬಜೆಟ್ನಲ್ಲಿ ಅದ್ಧೂರಿಯಾಗಿ ಮೂಡಿಬಂದಿದ್ದು ಇದಕ್ಕೆಲ್ಲ ಕಾರಣೀಭೂತರಾದ ಬಿ ಸುರೇಶ್ ಹಾಗೂ ಶೈಲಜಾ ನಾಗ್ ಇವರಿಬ್ಬರಿಗೂ ಅಭಿನಂದಿಸಲೇಬೇಕು. ಇನ್ನು ಹರಿಕೃಷ್ಣರವರೇ ಇಲ್ಲಿ ನಿರ್ದೇಶಕರಾಗಿ, ಸಂಗೀತ ನಿರ್ದೇಶಕರಾಗಿ ಕೈ ಆಡಿಸಿರುವುದರಿಂದ ಹಿನ್ನೆಲೆ ಸಂಗೀತ ಮತ್ತು ಹಾಡುಗಳ ಲಾಲಿತ್ಯವು ಈ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಎನ್ನಬಹುದು. ಪಾತ್ರವರ್ಗದಲ್ಲಿ ತಾನ್ಯಾ ಹೂಪ್, ಧನಂಜಯ್, ವಿಲನ್ ಪಾತ್ರದಲ್ಲಿ ಗಮನ ಸೆಳೆಯುವ ಠಾಕೂರ್ ಅನೂಪ್ ಸಿಂಗ್ರ ಅಬ್ಬರ ಇಷ್ಟವಾಗುತ್ತದೆ. ಉಳಿದಂತೆ ದೇವರಾಜ್, ರವಿಶಂಕರ್, ದತ್ತಣ್ಣ, ಸಾಧು ಕೋಕಿಲ, ಸಂಜು ಬಸಯ್ಯ, ಶಿವ್ KR ಪೇಟೆ, ಹೀಗೆ ಎಲ್ಲರ ಪಾತ್ರಗಳು ಅಚ್ಚುಕಟ್ಟಾಗಿದೆ. ವೀಕ್ಷಕರೇ, ಒಂದಿಷ್ಟು ತಪ್ಪುಗಳನ್ನು ಬದಿಗಿರಿಸಿ ಕೇವಲ ಮನರಂಜನೆಯ ದೃಷ್ಟಿಯಿಂದ ಯಜಮಾನನ ಪ್ರೀತಿಯನ್ನು ಸವಿಯೋಕೆ ಹೋದರೆ ಸುಖಕರ ವೀಕ್ಷಣೆ ಕಂಡು ಮನಸ್ಸಿಗೆ ಉಲ್ಲಾಸ ಮೂಡಿಸಿಕೊಂಡು ಬರಬಹುದು ಎನ್ನುತ್ತಾ ಇವತ್ತಿನ ಸಿನಿಮಾ ವಿಮರ್ಶೆನ ಮುಗಿಸ್ತಾ ಇದ್ದೇನೆ. ಮುಂದಿನ ವಾರ ಮತ್ತೊಂದು ಹೊಸ ಚಿತ್ರದ ವಿಮರ್ಶೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಹೆಗ್ಗದ್ದೆ ಸ್ಟುಡಿಯೋ.